ವಹಿಸಿರೋದು ವೇಣುಗೋಪಾಲ್ ಸರ್. ಈಗ ಈ ಯಾಗಕ್ಕೆ ಬಂದಿದ್ದಾರೆ ಜಯನಗರ ಬಿಜೆಪಿ ಶಾಸಕರಾದಂತಹ ರಾಮಮೂರ್ತಿ ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಅದ್ಭುತವಾದಂತಹ ಕಾರ್ಯಕ್ರಮ ಅನ್ನೋದಕ್ಕಿಂತ ನಮ್ಮ ವೇಣುಗೋಪಾಲ್ ಸರ್ ಒಂದು ಸೇವೆ ಮಾಡ್ತಾ ಇದ್ದಾರೆ. ತಮಗಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಳಿತಾಗ್ಲಿ, ನಾಡಿಗೆ ಒಳಿತಾಗ್ಲಿ ಅಂತ ಹೇಳಿ ಈ ಯಾಗದ ಬಗ್ಗೆ ಸಹಸ್ರ ಚಂಡಿಕಾ ಯಾಗ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಯಾರು ಕೂಡ ಮಾಡಿಲ್ಲ, ಮಾಡೋಕ್ಕೆ ಕೂಡ ಕಷ್ಟ ಇದೆ. ಯಾಕೆ ಅಂತಂದರೆ ಇದು ಬರೀ ಯಾವುದೇ ಒಂದು ಸಣ್ಣ ಪುಟ್ಟ ಮಾಡಿದರೆ ಸಹಸ್ರ ಚಂಡಿಕೆಯನ್ನು ಆಹ್ವಾನ ಮಾಡಿ ಸಾವಿರಾರು ನೂರಾರು ಪುರೋಹಿತರಿಗೆ ಶೃಂಗೇರಿಯಿಂದ ಕರ್ಕೊಂಡ್ಬಂದು ನಮ್ಮಲ್ಲಿ ವೇಣುಗೋಪಾಲ್ ಇವತ್ತು ಮಹತ್ ಕಾರ್ಯವನ್ನು ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸ. ಸಮಾಜಕ್ಕೆ ಒಳಿತಿಗಾಗಿ ವೇಣುಗೋಪಾಲ್ ಅವರು ಅವರ ಕುಟುಂಬ ವರ್ಗದವರು ಇವತ್ತು ಮಾಡ್ತಿದ್ದಾರೆ. ಆ ದೃಷ್ಟಿ ನಿಜವಾಗ್ಲೂ ಕೂಡ ನಮಗೆ ಧರಿಸ್ಕೋಬೇಕು. ಯಾಕೆ ಅಂತಂದರೆ ಈ ಥರ ನಾವೆಲ್ಲೂ ನೋಡೋದಕ್ಕಾಗಲ್ಲ. ನಾವು ನೋಡ್ತಾ ಇದ್ದೀವಿ, ಪುಂಡಗಳಿದೆ, ಆ ನೂರಾರು ಪುಂಡಗಳ ಮಧ್ಯೆ ಇವತ್ತು ಆ ಜನ ವೃತ್ತಿಕರು ಬರ್ತಾ ಇದ್ದಾರೆ, ಶೃಂಗೇರಿಯಿಂದ ಕರ್ಕೊಂಡ್ಬಂದಿದ್ದಾರೆ. ಮತ್ತು ಸಾಯಂಕಾಲ ಲಲಿತಾ ದಾಸೋಹ ಆಗುತ್ತೆ. ಕಾರ್ಯಕ್ರಮ ನಿಜವಾಗ್ಲೂ ಆಗಬೇಕು. ಇವತ್ತು ದೇಶದ ಕಲ್ಯಾಣಕ್ಕೋಸ್ಕರ ಮಾಡುವಂಥ ಒಳ್ಳೆ ಕಾರ್ಯಕ್ರಮಕ್ಕೆ ವೇಣುಗೋಪಾಲ್ ಮತ್ತು ಕುಟುಂಬದವರಿಗೆ, ಸ್ನೇಹಿತರಿಗೆ ನಿಜವಾಗಲೂ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.